ಯಾವುದೋ 90s ಜಮೀನ್ದಾರ್ ಮನೆಯವ್ರ ಥರ ಇದು ಕಾಣಿಸ್ತಾ ಇದ್ದೀನಿ. ಸೊ ಈಗ ಮಲ್ಲಿಗೆ ಹೂವು ಹಾಕೊತಾ ಇದ್ದೀನಿ. ಹಸಿರು ಬಳೆ ಹಾಕೊಂಡಿಲ್ಲ ಅಂದರೆ 90s ಲುಕ್ ಕಂಪ್ಲೀಟ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೇನು ಈ ಥರ ಸೀರೆ ಉಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಏನಂದರೆ 90s ಲುಕ್ನ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತುಂಬ ಟ್ರೆಂಡ್ ನಡೀತಾ ಇದೆ ಅಲ್ವಾ 90s ಲುಕ್ನ ರೀಕ್ರಿಯೇಟ್ ಮಾಡೋದು. ಸೊ ನಾನು ಒಂದ್ಸಲ ಟ್ರೈ ಮಾಡಿಬಿಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ದಿನದಿಂದ ಅನ್ಕೊಂಡು ಆಗ್ತಾನೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಅದನ್ನ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. 90s ಲುಕ್ ರೀಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಮಮ್ಮಿದ ಒಂದು ಸ್ಯಾರಿ ತಗೊಂಡಿದ್ದೀನಿ. ನಾನೇ ಹುಟ್ಟಿದ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಈ ಥರ ಸ್ಯಾರಿ ಸ್ಟೈಲ್ನ. ನಾನು ಯಾವತ್ತೂ ಈ ಥರ ಟ್ರೈ ಮಾಡಿಲ್ಲ. ಫೇಸ್ ಕ್ರೀಮ್ ಆಗಿ ಅಲೋವೆರಾ ಜೆಲ್ ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದರೆ ಅದು ಸ್ವಲ್ಪ ಮಾಯ್ಶ್ಚರೈಸ್ ಆಗುತ್ತೆ ಅಂತ. ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಲ್ಲ, ಅಲೋವೆರಾ ಜೆಲ್ನೇ ನಾನು ಬೇಸಾಗಿ ತೊಗೊತಾ ಇದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನೇ ಯೂಸ್ ಮಾಡೋದು. ನನ್ನ ಫೇಸ್ಗೆ ಸೆಟ್ ಆಗಿಬಿಟ್ಟಿದೆ. ಬೇರೆ ಯಾವ ಕ್ರೀಮ್ ಹಾಕಿದ್ರೂ ಫುಲ್ ಡಲ್ ಆಗಿಬಿಡತ್ತೆ ಫೇಸು. ಸೊ ನಾನಿವಾಗ ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಕನ್ಸಿಲರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಇನ್ಸೈಟ್ ಅವ್ರದ್ದು. ಇದು ಏನಪ್ಪ ಅಂದರೆ ಆಲ್ ಇನ್ ಒನ್ನು, ಕರೆಕ್ಟರು, ಕನ್ಸಿಲರು ಮತ್ತು ಕೌಂಟರ್ ಎಲ್ಲ ಒಂದರಲ್ಲೇ ಬರುತ್ತೆ. ಸೊ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್ ಥರ ಏನಾದರೂ ಅನ್ಇವನ್ ಸ್ಕಿನ್ ಟೋನ್ ಆ ಥರ ಇದ್ದರೆ ಅದು ಕವರ್ ಮಾಡುತ್ತೆ. ಕರೆಕ್ಟರ್ ಇಂಪಾರ್ಟೆಂಟ್ ಫ್ರೆಂಡ್ಸ್, ಯೂಸ್ ಮಾಡಿ. ಅಂದರೆ ನೀವು ಡೈಲಿ ಮೇಕಪ್ಗೆ ಏನು ಬೇಡ, ಫಂಕ್ಷನ್ಸ್ಗೆಲ್ಲ ಹೋದರೆ ಯೂಸ್ ಮಾಡಿ, ಯಾಕಂದರೆ ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನನಗಿದು ಇನ್ಸೈಡ್ದು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನಾನು ಯಾವಾಗಲೂ ಇದನ್ನು ಯೂಸ್ ಮಾಡೋದು ಫಂಕ್ಷನ್ಸ್ಗೆಲ್ಲ. ಸೊ ಒಂದು ಸ್ಪಾಂಜ್ ತೊಗೊಂಡು ಡ್ಯಾಬ್ ಮಾಡ್ಕೊತಾ ಇದ್ದೀನಿ. ಈಗ ಕರೆಕ್ಟರ್ನ ನೀಟಾಗಿ ಡ್ಯಾಬ್ ಮಾಡ್ಕೊಳ್ಳಿ, ನೀಟಾಗಿ ಸೆಟ್ ಆಗತ್ತೆ ಅವಾಗ. ಕಾಣಿಸ್ತದೆ ಅನ್ಸುತ್ತೆ ಆರೆಂಜ್ ಕರೆಕ್ಟರ್ ನೋಡಿ ಎಷ್ಟು ನೀಟಾಗಿ ಸೆಟ್ ಆಗಿದೆ ಇಲ್ಲೆಲ್ಲ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಕನ್ಸಿಲರ್ ಹಾಕಬೇಕು. ಕನ್ಸಿಲರ್ ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬ್ರೈಟ್ ಆಗಿದೆ, ನನ್ನ ಫೇಸ್ಗೆ ನೀಟಾಗಿ ಸೆಟ್ ಆಗುತ್ತೆ. ನಿಮ್ಮದು ಸ್ಕಿನ್ ಟೋನ್ಗಿಂತ ನೀವು ಒಂದು ಸ್ವಲ್ಪ ಜಾಸ್ತಿ ಬ್ರೈಟ್ ಇರೋ ಕನ್ಸಿಲರ್ ಯೂಸ್ ಮಾಡಿ, ಆವಾಗ ನಿಮ್ಮ ಫೇಸು ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ. ಇಲ್ಲಾಂದರೆ ಕಮ್ಮಿ ಕನ್ಸಿಲರ್ ಟೋನ್ ಕಮ್ಮಿ ಇದ್ದರೆ ನಿಮ್ಮ ಫೇಸ್ ಫುಲ್ ಡಲ್ ಆಗಿಬಿಡುತ್ತೆ, ಅವಾಗ ಮೇಕಪ್ ನೀಟಾಗಿ ಸೆಟ್ಟಲ್ ಆಗಲ್ಲ. ಸೊ ನಾನು ಇದು ನೋಡಿ ಲೈಟ್ ಕಲರ್ ಕಾಣಿಸ್ತಾ ಇದೆ ಅನಿಸುತ್ತೆ, ಇದು ಲೈಟ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಕಣ್ಣತ್ರ. ಮತ್ತೆ ಡ್ಯಾಬ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನಾನು BB ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫೌಂಡೇಶನ್ ಯೂಸ್ ಮಾಡಲ್ಲ, BB ಕ್ರೀಮೇ ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡ್ತೀನಿ. ಫ್ರೆಂಡ್ಸ್, BB ಕ್ರೀಮ್ ಅಪ್ಲೈ ಮಾಡಾಯಿತು ನೋಡಿ, ನೀಟಾಗಿ ಸೆಟಲ್ ಆಗಿದೆ ಫೇಸ್ ಮೇಲೆ BB ಕ್ರೀಮ್ ಎಲ್ಲ. BB ಕ್ರೀಮು, ಕನ್ಸೀಲರು ಮತ್ತು ಕರೆಕ್ಟರ್ ಎಲ್ಲ ನೀಟಾಗಿ ಸೆಟ್ ಆಗಿದೆ. ಇವಾಗ ಮೇಕಪ್ ಸೆಟಲ್ ಆಗಿದೆ. ಸೊ ಈಗ ಲಾಸ್ಟ್ ಸ್ಟೆಪ್
ಲೂಸ್ ಪೌಡರ್ ಅಥವಾ ನಿಮ್ಮ ಹತ್ರ ಕಾಂಪ್ಯಾಕ್ಟ್ ಪೌಡರ್ ಇದ್ದರೆ ಅದನ್ನು ಯೂಸ್ ಮಾಡಿ. ನನ್ನ ಹತ್ರ ಲ್ಯಾಕ್ಮಿ ಆಬ್ಸಲ್ಯೂಟ್ ಅದು ಕಾಂಪ್ಯಾಕ್ಟ್ ಪೌಡರ್ ಇದೆ, ಸೊ ನಾನು ಅದನ್ನೇ ಯೂಸ್ ಮಾಡೋದು. ಇದು ಶೇಡು ನನಗೆ ಆ್ಯಕ್ಚುಲ್ ಆಗಿ ಕರೆಕ್ಟಾಗಿ ಗೊತ್ತಿಲ್ಲ. ಪೌಡರ್ ಎಲ್ಲ ಯೂಸ್ ಮಾಡುವಾಗ ಈ ಥರ ಬ್ರಷಸ್ ಯೂಸ್ ಮಾಡಿ. ಇವತ್ತು ನಾನು ಮಾಡ್ತಾ ಇರೋದು ತುಂಬ ಬಜೆಟ್ ಫ್ರೆಂಡ್ಲಿ ಮೇಕಪ್ ಫ್ರೆಂಡ್ಸ್. ಪ್ರಾಡಕ್ಟ್ಸ್ ಎಲ್ಲ ತುಂಬ ಬಜೆಟ್ ಫ್ರೆಂಡ್ಲಿ. ನಾನು ಜಾಸ್ತಿ ಐ ಬಜೆಟ್ದು ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಲ್ಲ, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕೆ ಅಪ್ಲೈ ಮಾಡಾಯಿತು ನೋಡಿ, ಪೂರ್ತಿ ನೀಟಾಗಿ ಸೆಟಲ್ ಆಗಿದೆ. ಇವಾಗ ನೋಡಿ ನೀಟಾಗಿ ಸೆಟಲ್ ಆಗಿದೆ. ನಿಮ್ಗೇನಾದರೂ ಫೇಸ್ ಮೇಲೆ ಗ್ಲಿಟರ್ ಸ್ವಲ್ಪ ಶೈನ್ ಬೇಕು ಅಂದರೆ ನೀವು ಫೇಸ್ ಗ್ಲಿಟರ್ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ಮಿನಿಮಲ್ ಮೇಕಪ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ನೆಕ್ಸ್ಟ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರು ತುಂಬ ಇದು ವಿಂಗ್ಸ್ ತುಂಬ ದೊಡ್ಡದಾಗಿರಬೇಕು. ಐಲೈನರ್ ಹಾಕುವಾಗ ನಾವು ಐಲೈನರ್ ಸ್ವಲ್ಪ ತಿಕ್ಕಾಗಿ ಹಾಕಿದ್ರೆ 90s ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಅವಾಗೆಲ್ಲ ಫಿಲಮಲ್ಲೆಲ್ಲ ಹೆಂಗೆ ಹಾಕೊತಾ ಇದ್ರು, ತುಂಬ ದೊಡ್ಡದಾಗಿ ವಿಂಗ್ಸ್ ಎಲ್ಲ ಇಷ್ಟು ದೊಡ್ಡದಾಗಿ ಹಾಕೊತಾ ಇದ್ರು. ಸೊ ನಾನು ಹಂಗೆ ಇವತ್ತು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐಲೈನರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ವಿಂಗ್ಸ್ನ ಜಾಸ್ತಿ ಉದ್ದ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಷ್ಟು ತಿಕ್ಕಾಗೇನು ಹಾಕಲಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಹಾಕಿದ್ದೀನಿ. ಕಾಣಿಸ್ತಾ ಇದೆ ಅನಿಸುತ್ತೆ ವಿಡಿಯೋದಲ್ಲಿ. ನೆಕ್ಸ್ಟು ನಾನು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಐಶ್ಯಾಡೋ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ತುಂಬ ಇದು ಬೇಡ ಅಂತ. 90s ಲುಕ್ ಅಂದರೆ ಮಿನಿಮಲ್ ಆಗೇ ಮಾಡೋಣ, ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಲುಕ್ಕಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟೆಪ್ ಲಿಪ್ಸ್ಟಿಕ್. ಸೊ ಇದಾಗಿದ ತಕ್ಷಣ ಹೇರ್ ಸ್ಟೈಲಿಂಗ್ ಮಾಡಬೇಕು. ವಿಡಿಯೋದಲ್ಲಿ ಮೀಡಿಯಮ್ ಆಗಿ ಕಾಣಿಸ್ತಾ ಇದೆ ಅನ್ಸುತ್ತೆ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಸ್ವಲ್ಪ ನೂಡ್ ಶೇಡ್ ಥರ ಯೂಸ್ ಮಾಡ್ತಾ ಇದ್ದೀನಿ. ಇದು ಇನ್ಸೈಡ್ ಬ್ರ್ಯಾಂಡ್ದೆ. ನಾನಿಲ್ಲಿ ನ್ಯೂಡ್ ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ, ಯಾಕಂದರೆ 90s ಲುಕ್ಗೆ ಸ್ವಲ್ಪ ಲಿಪ್ಸ್ಟಿಕ್ ವೈಬ್ರೆಂಟ್ ಶೇಡಲ್ಲಿದ್ದರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನ್ಯೂಡ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಅನಿಸುತ್ತೆ ಶೇಡು. ಸೊ ನಾವು ಎಂಡ್ ಆಫ್ ದ ಮೇಕಪ್ಪಲ್ಲಿ ಇದ್ದೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಿಂದಿನೇ ಮೇಯ್ನು ಇದಕ್ಕೆ. ನಾನಿಲ್ಲಿ ಬ್ಲ್ಯಾಕ್ ಬಿಂದಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಫೈನಲ್ ಲುಕ್. ಮೇಕಪ್ ಆದಮೇಲೆ ಬಿಂದಿನೇ ಮೇಯ್ನು ಈ 90s ಲುಕ್ಗೆಲ್ಲ. ಸೊ ಬಿಂದಿ ಇಟ್ಟಿದ್ದೀನಿ, ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ದೊಡ್ಡದೇ ಇದೆ, ಫಸ್ಟ್ ಟೈಮ್ ಇಡ್ತಾ ಇದ್ದೀನಿ ಈ ಥರ ದೊಡ್ಡ ಬಿಂದಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸೇಮ್ ಇನ್ಸೈಟ್. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಇನ್ಸೈಟ್ ಪ್ರಾಡಕ್ಟ್ಸೇ ಇದೆ, ಬಟ್ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸು. ನೋಡಿ ಸೆಟ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೇಕಪ್ ಈಸ್ ಡನ್. ಸೊ ಫ್ರೆಂಡ್ಸ್, ಮೇಕಪ್ ಮುಗೀತು. ಈಗ ಲಾಸ್ಟ್ ಹೇರ್ ಸ್ಟೈಲಿಗೆ ಹೋಗ್ಬಿಡೋಣ. ಹೇರ್ ಸ್ಟೈಲ್ ಆದರೆ ಅರ್ಧ 90s ಲುಕ್ದು ನಮ್ಮದು ಗೆಟ್ ರೆಡಿ ವಿತ್ ಮೀನೇ ಕ್ಲಿಯರ್ ಆದಂಗೆ ಲೆಕ್ಕ. ಇಲ್ಲಿ ನಾನು ಫ್ರಂಟ್ ಬ್ಯಾಂಡ್ ಹಾಕೊಂಡು ಹಿಂದೆ ಲೂಸ್ ಜಡೆ, ಅದೇ ನಮ್ದು ಹೇರ್ ಸ್ಟೈಲು. ಎಲ್ಲರೂ ಸೇಮ್ ಆಗ್ತಾರೆ ಅಂತ ಅನ್ಕೋಬಿಡಿ, ಬಟ್ ಅದೇ 90s ಲುಕ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ಸ್ಯಾರಿಗೆಲ್ಲ. ಫ್ರಂಟ್ ಈ ಥರ ಪಾರ್ಟ್ ಮಾಡ್ಕೊತಾ ಇದ್ದೀನಿ. ಹೆಂಗೆ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ಹೊಸ ಪ್ರಯತ್ನ ಎಲ್ಲ ಮಾಡಬೇಕು ಲೈಫಲ್ಲಿ.
ಸೊ ಕಂಪ್ಲೀಟ್ ಆಗಿದೆ ನೋಡಿ, ಈ ಥರ ಹಾಕೊಂಡಿದ್ದೀನಿ. ಬ್ಯಾಂಡ್ ಆ್ಯಂಡ್ ಬ್ಯಾಕ್ ಸೈಡ್ ಜಡೆ ಹಾಕೊಳ್ಳೋಣ, ತುಂಬ ಲೂಸ್ ಜಡೆ ಹಾಕೊಳ್ಳೋಣ. ಆವಾಗಲೇ ಇದು 90s ಲುಕ್ ತುಂಬ ಚೆನ್ನಾಗಿ ಕಾಣೋದು. ನಮ್ಮ ಅಜ್ಜಿದಿರೆಲ್ಲ ಅವಾಗ ನೀಲ್ ಜಡೆ ಅಂತ ಹಾಕೊತ ಇದ್ರು. ಆಗಿದೆ ಜಡೆ ಹಾಕೊಂಡು ನೋಡಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ಹೊಸ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಜಡೆ ಎಲ್ಲ ಹಾಕೊಂಡಾಗಿದೆ ನೋಡಿ ಹೆಂಗ್ ಬಂದಿದೆ ಅಂತ. ಬ್ಯಾಕ್ ಸೈಡಿಂದ ನೋಡಿ ಲೂಸ್ ಜಡೆ ಹಿಂಡಿದ್ದೀನಿ. ಅದೇ 90s ಲುಕ್ ತುಂಬ ಚೆನ್ನಾಗಿ ಕಾಣೋದೆ ಈ ಥರ ಲೂಸ್ ಜಡೆ. ಸೊ ಅದಕ್ಕೆ ನಾನು ಲೂಸ್ ಜಡೆನೇ ಎಂಟ್ಕೊಂಡಿದ್ದೀನಿ. ಸೊ ಲಾಸ್ಟ್ ನಮ್ಮ ಜ್ಯುವೆಲ್ರಿ ಪ್ಯಾಟಿಗೆ ಬಂದ್ಬಿಡೋಣ. ನಾನು ಈ ಜುಮ್ಕಾ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ದಿನದಿಂದ ಮನೇಲೆ ಇಟ್ಕೊಂಡಿದ್ದೆ, ಬೇಡ ಅಂತ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಈ ಜುಮ್ಕಿ ತುಂಬ ದಿನದಿಂದ ಇಟ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ನಾನು ಇದು 4th ಸ್ಟ್ಯಾಂಡರ್ಡಲ್ಲಿ ತಗೊಂಡಿದ್ದು. ಏನಕ್ಕೂ ಯೂಸ್ ಆಗಲ್ಲ ಬಿಡು, ಬೇಡ ಹಾಕೊಳ್ಳಲ್ಲ ನಾನು ಇನ್ನೇನು ಅಂದ್ಬಿಟ್ಟು ಬಿಸಾಕ್ಬಿಡೋಣ ಅಂತಿದ್ದೆ. ಬಟ್ ಇವತ್ತು ಯೂಸ್ ಆಗ್ತಾ ಇದೆ. ಯಾವ ಟೈಮಲ್ಲಿ ಏನು ಯೂಸ್ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಸೊ ನಾನು ಈ ಸಿಂಪಲ್ ಆಗಿರೋ ಕ್ರಿಸ್ಟಲ್ದು ಸರ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಅಜ್ಜಿದು. ಸೊ ಫ್ರೆಂಡ್ಸ್, ಫೈನಲ್ ಲುಕ್. ಬಟ್ ಇನ್ನೂ ಲುಕ್ ಕಂಪ್ಲೀಟ್ ಆಗಿಲ್ಲ. ಫೈನಲಿ ಈ ಥರ ಬಂದಿದೆ ಜಡೆ ಮತ್ತೆ ನನ್ನ ಲುಕ್. ಬಟ್ ಇನ್ನೂ ಲುಕ್ ಕಂಪ್ಲೀಟ್ ಆಗಿಲ್ಲ. ಸೊ ಹಸಿರು ಬಳೆ ಹಾಕೊಂಡಿಲ್ಲ ಅಂದರೆ 90s ಲುಕ್ ಕಂಪ್ಲೀಟೇ ಆಗಲ್ಲ. ಎಂಟಿ ಅನಿಸ್ತಾ ಫೀಲ್ ಆಗ್ತಾ ಇರುತ್ತೆ. ಯಾವುದೋ 90sಲ್ಲಿ ಜಮೀನ್ದಾರ್ ಮನೆಯವ್ರ ಥರ ಇದು ಕಾಣಿಸ್ತಾ ಇದ್ದೀನಿ. ಅಯ್ಯೋ, ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಈ ಥರ ಲುಕ್ಕು ಕ್ರಿಯೇಟ್ ಮಾಡ್ಕೋತೀನಿ ಅಂತ. ಹಸಿರು ಬಳೆನೇ ಚಂದ ಫ್ರೆಂಡ್ಸ್. ಏನೇ ಅಂದ್ರೂ 90s ಲುಕ್ಕಿಗೆ ಅಥವಾ 90s ಲುಕ್ಕಿಗಾಗಲಿ ಈಗಾಗಲಿ ಎವರ್ ಗ್ರೀನ್, ಇದು ಎವರ್ ಗ್ರೀನ್ ಬಳೆ. ಯಾವಾಗಲೂ ಹಸಿರು ಬಳೆನೇ ಚಂದ ಕೈಗೆ. ಬೇರೆ ಯಾವ ಬಳೆ ಹಾಕಿದ್ರು ಇಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನೋಡಿ, ಬಳೆ ಹಾಕೊಂಡಾಗಿದೆ, ಹಸಿರು ಬಳೆ. ಈಗ ಲಾಸ್ಟ್ ಹೂವು ಒಂದು ಮುಡ್ಕೋಬೇಕಷ್ಟೆ. ಪೂರ್ತಿ ಲುಕ್ನ ಕಂಪ್ಲೀಟ್ ಮಾಡೋದಕ್ಕೆ ಮಲ್ಲಿಗೆ ಹೂವು ಇದೇ ಪೂರ್ತಿ ಲುಕ್ ಕಂಪ್ಲೀಟ್ ಮಾಡೋದು. ಅವಾಗ 90s ಆದರೂ ಆಗಲಿ, 20s ಆದರೂ ಆಗಲಿ, 30s ಆದರೂ ಆಗಲಿ, ಮಲ್ಲಿಗೆ ಹೂವು ಇಲ್ಲ ಅಂದರೆ ಯಾವ ಲುಕ್ಕು ಕಂಪ್ಲೀಟೇ ಆಗಲ್ಲ. ಸೊ ಈಗ ಮಲ್ಲಿಗೆ ಹೂವು ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಲುಕ್ ಕಂಪ್ಲೀಟ್ ಆಗಿದೆ ನೋಡಿ. ಕಂಪ್ಲೀಟ್ ಆಗಿದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ? ನನಗೆ ಆಶ್ಚರ್ಯ ಆಗ್ತಿದೆ. ಈ ಥರ ರೆಡಿ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಗ್ತಾ ಇದೆ. 90s ಥರ ಕಾಣಿಸ್ತಾ ಇದ್ದೀನಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಂಗಂತೂ ತುಂಬ ಖುಷಿ ಆಗ್ತಿದೆ. ಹತ್ರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಲುಕ್ಕು. ಸಕ್ಕತ್ತಾಗಿದೆ ಫ್ರೆಂಡ್ಸ್, ನಿಜ ಸಕ್ಕತ್ತಾಗಿದೆ. ತುಂಬ ಖುಷಿ ಆಗ್ತಿದೆ ನೋಡೋದಕ್ಕೆ. ನೋಡಿ, ಮಲ್ಲಿಗೆ ಹೂವು ಬಳೆ ಎಲ್ಲ ಹಾಕೊಂಡು ಫುಲ್ ಕಂಪ್ಲೀಟ್ ಆಗೋದೆ ಅವಾಗ. ಒಂದು ಹುಡುಗಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಮಲ್ಲಿಗೆ ಹೂವು ಬಳೆ ಕುಂಕುಮ ಇದ್ರೆ ಸಕ್ಕದಾಗಿ ಕಾಣಿಸ್ತಾಳೆ. ಇಷ್ಟೇ ಸಿಂಪಲಾಗಿ ರೆಡಿ ಆದರೂ ಅಷ್ಟೇ. ಈ 3 ಐಟಮ್ ಇದ್ಬಿಟ್ರೆ ಸಕ್ಕದಾಗಿ ಕಾಣಿಸ್ತಾಳೆ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಲುಕ್ ಹೆಂಗೆ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಇದೇ ಥರ ಮುಂದೆ ಬೇರೆ ಥರ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ until then, please watch my vlogs. Thank you.